ಒಳಗಡೆ ಎಲ್ಲ ತುಂಬ ಕೋಲ್ಡ್ ಇದೆ. ಸೊ ನೆಲಕ್ಕೆ ಕಾಲಿಟ್ಟರೆ ಸಾಕು ತುಂಬ ತಣ್ಣಗಾಗ್ತಿದೆ, ಅಂದರೆ ಜಮ್ಮು ಫೀಲ್ ಆಗ್ತಿದೆ UP. ಸೊ ಸೀಸನ್ ಬಂತು ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ವಿಂಟರ್ ಸೀಸನ್ ಆಗಲಿ, ರೈನಿ ಆಗಲಿ, ಸಮ್ಮರ್ ಆಗಲಿ ಎಲ್ಲ ಸೀಸನ್ನು ಎಂಜಾಯ್ ಮಾಡಬೇಕು. ಸೊ ಅವಾಗಲೇ ತಾನೇ ಮನುಷ್ಯ ಹ್ಯೂಮನ್ ಅಂತ ಅನ್ನಿಸ್ಕೊಳ್ಳೋದು. ಹಾಗಾಗಿ ಈ ವಿಂಟರ್ ಸೀಸನ್ನ ಎಂಜಾಯ್ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಚಾನಲ್. ಹಾಗೆ ನೋಡ್ತಾ ಇರ್ಬೋದು, ದೋಸೆ ಹಿಟ್ಟು ಕೂಡ ಚಳಿಗೆ ಮೇಲೆ ಎದ್ದಿಲ್ಲ. ಇನ್ನು ನಾವು ಹೆಂಗೆ ಈ ಚಳಿನಲ್ಲಿ ಬೇಗ ಮೇಲೆ ಎದ್ದೇಳೋದಲ್ವಾ, ಸೊ ಸ್ವಲ್ಪನೇ ಕಷ್ಟ ಆಗುತ್ತೆ. ಅಂಡ್ ಬೆಳಗ್ಗೆ ಬೇಗ ಎದ್ದು ಮುದ್ದಂಗೆ ಟಿಫನ್ನ ರೆಡಿ ಮಾಡಬೇಕು. ಸೊ ಮಾಡ್ತಾಯಿದ್ದೀನಿ. ಇವತ್ತು ದೋಸೆ ಆ್ಯಂಡ್ ಕಾಯಿ ಚಟ್ನಿ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ಅವನಿಗೆ ತುಂಬ ಇಷ್ಟ ದೋಸೆ ಆ್ಯಂಡ್ ಕಾಯಿ ಚಟ್ನಿ ಅಂದರೆ. ನಮಗೆ ವೆಜಿಟೇಬಲ್ ಪನ್ನೀರನ್ನ ಮಾಡ್ತಾಯಿದ್ದೀನಿ. ಸೊ ದೋಸೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹೇಗೆ ಮಾಡೋದಂತ ನಾನೀಗ ತೋರಿಸ್ತೀನಿ. ಒಂದು ಆಲೂಗೆಡ್ಡೆ, ಒಂದು ಕ್ಯಾಪ್ಸಿಕಮ್, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಮತ್ತು ಪನ್ನೀರ್. ನಾನು ಮನೇಲೇ ಮಾಡಿರುವಂತಹ ಇದು ಫ್ರೆಶ್ ಪನ್ನೀರ್ ಇದು. ಸೊ ಹಿಂದಿನ ದಿನ ನೈಟು ಮಾಡಿರ್ತೀನಿ ನನಗೆ ಪನ್ನೀರ್ ಬೇಕು ಅಂತ ಅಂದಾಗ. ನೋಡ್ತಾ ಇರ್ಬೋದು, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅದರ ತಕ್ಕನಾಗಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಕಡಲೆ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಇಷ್ಟನ್ನು ಹಾಕಿ 2 ನಿಮಿಷ ಇದನ್ನು ಫ್ರೈ ಮಾಡೋಣ. ಸೊ 2 ನಿಮಿಷ ಫ್ರೈ ಆದಮೇಲೆ 2 ನಿಮಿಷ ಬಿಟ್ಟು ಇದನ್ನು ಹಾಗೆ ಆರೋದಕ್ಕೆ ಬಿಟ್ಟು ಆಮೇಲೆ ನಾವು ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಬೇಕಾಗುತ್ತೆ. ಸೊ ಮಿಕ್ಸಿ ಮಾಡಬೇಕಿಂತ ಮುಂಚೆ ಇದಕ್ಕೇ ನಾನು ಖಾರ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಹೂಕೋಸನ್ನ ಹೆಚ್ಚಿ ಮುಂಚೆನೇ ಸ್ವಲ್ಪ ನೀರಿನಲ್ಲಿ ಹಾಕಿಟ್ಟಿದ್ದೆ. ಈಗ ಇದನ್ನೇ ನಾನು ಡೈರೆಕ್ಟಾಗಿ ತರಕಾರಿ ಜೊತೆ ಹಾಕಿ ಮತ್ತೆ ವಾಶ್ ಮಾಡ್ತಾಯಿದ್ದೀನಿ ಇದನ್ನು. ಈಗ ಪನ್ನೀರನ್ನ ನಮಗೆ ಸ್ಲೈಸ್ ಯಾವ ಥರದಲ್ಲಿ ಬೇಕು ಅದೇ ಥರ ನಾವು ಕಟ್ ಮಾಡ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ ಬರುತ್ತೆ ಮನೆಯಲ್ಲಿ ಮಾಡೋದು ಪನ್ನೀರು. ಸೊ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ಪನ್ನೀರ್ ಹೇಗೆ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿ. ಈಗ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿ ಪನ್ನೀರನ್ನ ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಪನ್ನೀರ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. 1 ರಿಂದ 2 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕು, ಇದು ರೆಡಿಯಾಗಿಬಿಡುತ್ತೆ ಪನ್ನೀರು. ನೆಕ್ಸ್ಟ್ ಇದೇ ಪ್ಯಾನ್ಗೆ ನಾವು ಸ್ವಲ್ಪ ಆಯಿಲ್ನ ಹಾಕಿ ಉಳಿದಿರೋವಂಥ ತರಕಾರಿನ ಇದಕ್ಕೆ ಹಾಕಿ 2 ರಿಂದ 3 ನಿಮಿಷ ಇದನ್ನು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ತರಕಾರಿ ಎಲ್ಲ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ನೀರು ಹಾಕ್ತಾಯಿಲ್ಲ. ಅದೇ ಒಂದು ಹವೆನಲ್ಲಿ ಅದು ಬಾಯ್ಲ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಈಗ ಲಿಡ್ನ ಇದನ್ನು ಕ್ಲೋಸ್ ಮಾಡಿ 5 ನಿಮಿಷ ಮುಚ್ಚಿದ್ರೆ ಸಾಕು. ಇದು ಸ್ವಲ್ಪ ಕುಕ್ ಆಗುತ್ತೆ, ಅಂದರೆ ತುಂಬಾ ಕ್ರಂಚಿಯಾಗಿ ಬರುತ್ತೆ. ಇದು ಜಾಸ್ತಿ ಓವರಾಗಿ ಕುಕ್ ಆಗಿರೋದಿಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಇದು ಕಂಪ್ಲೀಟ್ ಅದು ಸ್ಟೀಮಲ್ಲೇ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿ ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನ ಹಾಕಬೇಕಾಗುತ್ತೆ. ಅಂದರೆ ರೈಸ್ಗಾದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ, ದೋಸೆ ಚಪಾತಿಗಾದರೆ ಸ್ವಲ್ಪ ಕಮ್ಮಿ ನೀರನ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಮತ್ತೆ ನಾನು ಒಗ್ಗರಣೆ ಏನೂ ಹಾಕ್ತಾಯಿಲ್ಲ. ಸೊ ನೀವೇ ನೋಡಿದ್ರಲ್ಲ, ಆಯಿಲ್ಲು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಒಗ್ಗರಣೆ ಹಾಕೋದು. ಬಟ್ ಈ ರೀತಿ ಮಾಡೋದ್ರಿಂದನೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ. 3 ರಿಂದ 4 ನಿಮಿಷ ಇದಕ್ಕೆ ಸಾಲ್ಟ್ನ ಹಾಕಿ ಕ್ಲೋಸ್ ಮಾಡಿ ಇಟ್ಟರೆ ಇದು ರೆಡಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಫೈನಲಿ ನಾನು ಸೋಂಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಅಂತ ಹೇಳಿ. ಫೈನಲಾಗಿ ನಾವು ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡಿ 1 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕು, ತುಂಬಾ ಚೆನ್ನಾಗಿ ಇದು ಬರುತ್ತೆ. ಸೊ ಈಗ ನೋಡಿ ಫೈನಲಾಗಿ ಇದು ರೆಡಿ ಆಗಿದೆ. ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು ಇದು. ನಾನು ಕೇಕ್ ಕ್ಲಾಸ್ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಕೇಕ್ ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಲೈವ್ ಕ್ಲಾಸಸ್ ಇರುತ್ತೆ, ನೀವು ಕೂಡ ನೋಡ್ಬೋದು. ಅಂದರೆ ಕೇಕ್ನ ಹೇಗೆ ಡಿಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಲೈವ್ ಕ್ಲಾಸ್ನ ಹಾಕ್ತೀನಿ. ಈಗಾಗಲೇ ಸ್ವಲ್ಪ ಕಲ್ತಿರೋದ್ರಿಂದ ಇವತ್ತು ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಕಲಿಯೋದಕ್ಕೆ ಹೋಗ್ತೀನಿ. ಮನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಸೊ ಇದನ್ನು ನಾವೀಗ ಬನ್ನ ಫಸ್ಟ್ ಪ್ರಿಪೇರ್ ಮಾಡಬೇಕು. ಈಗ ಕಟಿಂಗ್ ಪ್ರೋಸೆಸ್ ನಡೀತಾ ಇದೆ. ಅಂದರೆ ಕೇಕ್ನ ಹೇಗೆ ಕಟ್ ಮಾಡಬೇಕು ಅನ್ನೋದು ಇಲ್ಲಿ ಪ್ರೋಸೆಸ್ ನಡೀತಾ ಇದೆ. ನೋಡ್ತಾ ಇರ್ಬೋದು, ಒಂದು ಕೇಕ್ನ ನಾವೀಗ 3 ಪೀಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಕಟ್ ಮಾಡಬೇಕಾದ್ರೆ ವೇಸ್ಟ್ ಆದರೆ ಅದನ್ನು ಕೂಡ ಅವರು ಹೇಗೆ ಅದನ್ನು ಕೇಕ್ನ ನಾವು ಡೆಕೋರೇಟ್ ಮಾಡಬೇಕು ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡು. ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಇಲ್ಲಿ ನಾನು ಚಾಕ್ಲೇಟ್ ಕ್ರೀಮ್ನ
ಅಂದರೆ ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀನಿ ಮೇಲೆ ಡೆಕೋರೇಟ್ ಮಾಡೋದಕ್ಕೆ. चाहिए क्रीम लेके आया? ಆ್ಯಂಡ್ ನನ್ನ ಫಸ್ಟ್ ಕೇಕು ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ. ಸೊ ಕೇಕ್ನ ಇವರು ಡೆಲಿವರಿ ಕೊಡ್ತಾರೆ ಆ್ಯಂಡ್ ಅವರು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ರಿವ್ಯೂ ಕೂಡ ಕೊಡ್ತಾರೆ. ಅಂದರೆ ಫಸ್ಟ್ ಟೈಮು ಕೇಕ್ನ ಈ ರೀತಿ ಡೆಕೋರೇಷನ್ ಮಾಡಿರೋದು ನಾನು. ಖುಷಿ ಆಯ್ತು ಎಲ್ಲ ಒಂದು ಕಡೆ ಕೇಕ್ನ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ. ಈ ಕೇಕ್ ಬಂದು 1.5 ಕಿಲೋ ಇತ್ತು. ಸೊ ಇದನ್ನು 550ಗೆ ಅವರು ಸೇಲ್ನ ಮಾಡಿದರು. ಆ್ಯಂಡ್ ಸೆಕೆಂಡ್ ಡೇ ಕೂಡ ಇದನ್ನು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಎಷ್ಟು ಬಾಡಿ ಲೋಷನ್ ಅಪ್ಲೈ ಮಾಡಿದರೆ ತುಂಬ ಡ್ರೈ ಅನ್ನಿಸ್ತಾ ಇದೆ. ಇಲ್ಲಿ ನಮ್ಮ ಕರ್ನಾಟಕ ವೆದರ್ ಇದೆಯಲ್ಲ, ನಿಜವಾಗ್ಲೂ ಬೆಸ್ಟು. ಸ್ಕಿನ್ ನೋಡಬೇಕು ಎಷ್ಟು ಡ್ರೈ ಆಗಿದೆ ಅಂದರೆ ನೋಡಿ, ಹೇರು ಸಿಕ್ಕಾಬಟ್ಟೆ ಡ್ರೈ ಆಗಿಬಿಟ್ಟಿದೆ ನನ್ನಂತೂ. ಸೊ ಏನಾದರೂ ಒಂದು ಹೇರ್ ಮಾಸ್ಕ್ನ ಹಾಕಬೇಕು. ಹೇರ್ ಅಂತೂ ತುಂಬ ಡ್ರೈ ಆಗೋಗಿದೆ ನೋಡೋದಕ್ಕಾಗ್ತಿಲ್ಲ. ಸೊ ಹೇರ್ ಮಾಸ್ಕ್ ಹಾಕೋದಕ್ಕೂ ಬೇಜಾರಾಗಿದೆ, ಯಾಕಂದರೆ ಅಷ್ಟು ಹೇರ್ ಡ್ರೈ ಆಗಿದೆ. ಏನಪ್ಪ ಅಂದರೆ ಇನ್ನು 2 ಡೇಸ್ ಅಥವಾ 3 ಡೇಸ್ ಬ್ಲಾಗ್ನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ವೀಕ್ಲಿ 2 ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ವಿಂಟರ್ ಸೀಸನ್ ಸ್ಟಾರ್ಟ್ ಆಯ್ತಲ್ವ. ಸೊ ಲಿಪ್ ಬಾಮ್, ಬಾಡಿ ಲೋಷನ್ ಎಲ್ರಿಗೂ ಬೇಕೇ ಬೇಕು. ಸೊ ನಾನು ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಆಗಿದೆ ಸ್ಕಿನ್ನು, ಕೈ ಎಲ್ಲ ಅಂದರೆ ತುಂಬ ಡ್ರೈ ಆಗಿದೆ. ಎಲ್ಲಂತೂ ಸಿಕ್ಕಾಬಟ್ಟೆ ಸ್ಕಿನ್ನೆಲ್ಲ ಡ್ರೈ ಆಗ್ತಿದೆ. ಯಾವುದೇ ಕ್ರೀಮ್ ಅಪ್ಲೈ ಮಾಡಿದ್ರು ತುಂಬ ಡ್ರೈ ಅಂತ ಅನ್ನಿಸ್ತಾ ಇದೆ. ಓಕೆ, ಏನು ಮಾಡೋಂಗಿಲ್ಲ, ವಿಂಟರ್ ಸೀಸನ್ ಅಲ್ವಾ. ಸೀಸನ್ ಬಂತು ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ವಿಂಟರ್ ಸೀಸನ್ ಆಗಲಿ, ರೈನಿ ಆಗಲಿ, ಸಮ್ಮರ್ ಆಗಲಿ ಎಲ್ಲ ಸೀಸನ್ನು ಎಂಜಾಯ್ ಮಾಡಬೇಕು. ಸೊ ಅವಾಗಲೇ ತಾನೇ ಮನುಷ್ಯ ಹ್ಯೂಮನ್ ಅಂತ ಅನ್ನಿಸ್ಕೊಳ್ಳೋದು. ಹಾಗಾಗಿ ಈ ವಿಂಟರ್ ಸೀಸನ್ನ ಎಂಜಾಯ್ ಮಾಡಿ. ಒಳಗಡೆ ಎಲ್ಲ ತುಂಬ ಕೋಲ್ಡ್ ಇದೆ. ಸೊ ನೆಲಕ್ಕೆ ಕಾಲಿಟ್ಟರೆ ಸಾಕು ತುಂಬ ತಣ್ಣಗಾಗ್ತಿದೆ, ಅಂದರೆ ಜಮ್ಮು ಫೀಲ್ ಆಗ್ತಿದೆ UP. ಸೊ ಬನ್ನಿ, ಹಾಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಡೇಸ್ ಅಥವಾ 3 ಡೇಸ್ ಬ್ಲಾಗ್ನ ಒಂದು ವಿಡಿಯೋನ ಮಾಡಿ ನಾನು ಹಾಕ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ. ಇವತ್ತಿನ ಡೇನಲ್ಲಿ ನಾನು ಕೂಡ ಚಾಕ್ಲೇಟ್ ಕೇಕ್ನ ಮಾಡೋದಕ್ಕೆ ಹೋಗಬೇಕು. ಹಾಗಾಗಿ ಬೇಗ ರೆಡಿಯಾಗಿ ಅಡುಗೆ ಮಾಡಿ ಆಮೇಲೆ ಕ್ಲಾಸಸ್ಗೆ ಹೋಗಬೇಕು. ಇವತ್ತಿನ ರೆಸಿಪಿ ಏನು ಗೊತ್ತಾ, ಸಾಸಿವೆ ಸೊಪ್ಪು. ಸೊ ಪ್ರಾಂಪ್ಟಾಗಿ ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ಇದು ಬರೋದು ಇಲ್ಲ, ಇದು ತಿನ್ನೋದಕ್ಕೂ ಇಷ್ಟ ಇಲ್ಲ. ಸೊ ಇವತ್ತಿದನ್ನೇ ಮಾಡೋಣ ಅಂತ, ಅಂದರೆ ನನಗೆ ಬರೋ ಸ್ಟೈಲಲ್ಲಿ ದಾಲ್ ಫ್ರೈನ ಮಾಡ್ತಿದ್ದೀನಿ ಸಾಸಿವೆ ಸೊಪ್ಪಿಂದ. ಸೊ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಹಾಗಿದ್ರೆ. ನಾನಿಲ್ಲಿ ಸಾಸಿವೆ ಸೊಪ್ಪನ್ನ ಹೆಚ್ಚಿ ಅದಕ್ಕೆ ಟೊಮೆಟೊ ಆ್ಯಂಡ್ ತೊಗರಿಬೇಳೆ, 1 ಮೂಲಂಗಿ ಇತ್ತು. ಸೊ ಎಷ್ಟೊಂದು ನಾನು ಒಟ್ಟಿಗೆ ಇಲ್ಲಿ 3 ವಿಷಲ್ನ ಕೂಗಿಸಿದ್ದೀನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಲೈಟಾಗಿ ನಾವು ಫ್ರೈ ಮಾಡಿ ಇದಕ್ಕೇನೆ ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಅಂದರೆ ಖಾರ ಪುಡಿ, ಸಾಂಬಾರು ಪುಡಿ ನಾವು ನಾರ್ಮಲಾಗಿ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ. ಸೊ ಸಾಂಬಾರು ಮಸಾಲನ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಜೀರಿಗೆ ಇಷ್ಟನ್ನು ಹಾಕಿ ನೀವು ಸ್ವಲ್ಪ ಡ್ರೈ ಥರ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಡ್ರೈ ಫ್ರೈ ಆದಮೇಲೆ ಬಾಯ್ಲ್ ಆಗಿರೋಂಥ ದಾಲ್ನ ನಾನು ಈಗ ಇದಕ್ಕೇನೆ ಡೈರೆಕ್ಟಾಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ.
ಇದು ರೊಟ್ಟಿ ಮತ್ತು ಚಪಾತಿಗೆ ಚೆನ್ನಾಗಿತ್ತು ಕಾಂಬಿನೇಷನ್ನು. ಸೊ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡೆ ನಾನು. ಸಾಸಿವೆ ಸೊಪ್ಪು ತುಂಬಾ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ ಟೇಸ್ಟು ಹೇಳಬೇಕಂದ್ರೆ. ಆ್ಯಂಡ್ ನೋಡ್ತಿರ್ಬೋದು ಇದು ಫೈನಲಿ ಹೇಗೆ ರೆಡಿ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಂಡ್ ಸೋಂಪು ಕಾಳು ಮತ್ತು ಕಾಯಿ ತುರಿ ಇದ್ದರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಆ್ಯಂಡ್ ಇದಕ್ಕೂ ಕೂಡ ಸ್ವಲ್ಪ ಸೋಂಪು ಕಾಳು ಮತ್ತು ಫೈನಲಾಗಿ ಸಾಲ್ಟ್ನ ಆ್ಯಡ್ ಮಾಡಿ ನಾನು ಒಂದು 3 to 4 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಇದು ಟೇಸ್ಟು. ಹೀಗೆ ಆನ್ಲೈನಲ್ಲಿ ನಾನು ಶಾಪಿಂಗ್ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಿ ಒಂದು ಸ್ಕ್ರೋಲ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಈ ಒಂದು ಟಾಯ್ಸ್ ಸಿಕ್ತು. ನನ್ನ ಮಗ ತುಂಬ ಇಷ್ಟಪಟ್ಟು ಮಮ್ಮಿ ಬೇಕು ಇದು ನನಗೆ ಅಂತ ಅಂದ. ಓಕೆ ಇರಲಿ ಅಂತ ಬುಕ್ ಮಾಡಿದ್ದೀನಿ. ಅವನು ಮಲ್ಕೊಂಡಿದ್ದ. ಸೊ ಅದು ನನಗೆ ರಿಸೀವ್ ಆದಾಗ, ಸೊ ಎದ್ದಾಗ ಈಗ ರಿಯಾಕ್ಟ್ ಮಾಡ್ತಾನೆ ಅಂತ ನಿಮಗೆ ತೋರಿಸ್ತೀನಿ. ಬೇಕೇ ಬೇಕು ಅಂತ ಬುಕ್ ಮಾಡ್ದಲ್ಲ, ಸರ್ಪ್ರೈಸ್. ಥ್ಯಾಂಕ್ ಯು ಹೇಳಲ್ಲ ಮಮ್ಮಿಗೆ. ಥ್ಯಾಂಕ್ ಯು. ಓಪನ್ ಮಾಡ್ತೀಯ ಒಂದು ಓಪನ್ ಮಾಡ್ಲಿ ಸರಿ. ಫ್ಲೈಯಿಂಗ್ ಕಿಸ್ ಕೊಡು ನನಗೆ. ಹೌದಾ, ಇಷ್ಟ ಆಯ್ತಾ ನಿನಗೆ? ಏನಿದ್ದು? ಸರ್ಪ್ರೈಸ್. ನೀನು ಚಿಕ್ಕ ಮಗುನ ಮುದ್ದು ಈಗ. ನೀನು ಆಟಾಡೋದ? ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದ ಅದರಲ್ಲಿ. ಇದು ಬೇಕೇ ಬೇಕು ನನಗೆ, ಬೇಕೇ ಬೇಕು ಅಂದ. ಅದಕ್ಕೆ ನಾನೇ ಬುಕ್ ಮಾಡಿದೆ. ಜೋಡಿಸ್ತೀಗ ಮನೆ ಕಟ್ತೀಯ ನೀನು. ಹಾಗೆ ಈ ಕೇಕ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ ಈ ಒಂದು ಕೇಕು. ಇದು ನನ್ನ ಮಗ ತುಂಬಾ ಎಂಜಾಯ್ ಮಾಡಿಕೊಂಡು ಇದನ್ನು ತಿಂದ. ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಕೇಕ್ನ ಕಟ್ ಮಾಡಬೇಕಾದ್ರೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಈ ಒಂದು ಕೇಕ್ ಟೇಸ್ಟ್ ಕೂಡ. ಸೊ ಇದು ಚಾಕ್ಲೇಟ್ ಫ್ಲೇವರ್ ಕೇಕ್ ಇದು. ಆ್ಯಂಡ್ ಮೇಲ್ಗಡೆ ಡೆಕೋರೇಷನ್ ಪ್ರತಿಯೊಂದು ತುಂಬಾ ಚೆನ್ನಾಗಿದ್ದು ಫೈನಲ್ ಬಂತು. अब इसकी पेस्ट्री काट के आधा आधा सबको इक्वल इक्वल बढ़ जाएगा. ठीक है ना मम्मी? अंदर देखो, अंदर थोड़ा सा काट के कैसा गया अंदर. आंटी 4 ही पीस काटेंगे हम, 4 लोग हैं इसलिए. लेके आ जा मुद्दू. हैप्पी बर्थडे, हैप्पी बर्थडे, हैप्पी बर्थडे. नहीं बस बस बस. ए भाई कपड़े आप ही को धोने हैं, मेरा क्या. उसको दे दे मुद्दू खाएगा. नहीं ठीक है ना. देखिए ओके. एक पेस्ट्री निकाल लेती हूँ आंटी. एक पेस्ट्री, 1 2 3 इस 4 पेस्ट्री 5 को 6 बहुत बहुत सुंदर पेस्ट्री है ये. आयो 6 है. दो में उसकी फोटो खींच. इसकी सिर्फ इसकी वीडियो आता बंद. सिर्फ इसकी फोटो चाहिए क्या? मेरे को भी तो. मुद्दू वेट ಮಾಡಬೇಕು. इसको खराब नहीं करना मुद्दू. हां देखो खराब हो गया. ಮುದ್ದು ಚೆನ್ನಾಗಿದೆಯಾ ಕೇಕ್? ನಿಂಗೆ ಇಷ್ಟ ಆಯ್ತಾ? स्ट्रॉबेरी का पौधा नहीं होगा. 4 है ना, एक छोटा वाला उठा ले. इसके पापा की ड्यूटी है आज नहीं ड्यूटी. खाना बना रहे हैं. अच्छा क्या मैं फेमस बन गई. वीडियो बना रही हूँ. मुद्दू खाएगा ना दे मॉम का. हेलो गाइस. पोज मार. ಕೈ ಹಿಡಿಬಾರ್ದು ಯಾರ ಹತ್ರನೂ ಹಂಗೆ. ಸರ್ಪ್ರೈಸ್. ಹಾಯ್ ಸರ್ಪ್ರೈಸ್ ಕೊಡ್ಬೇಕು, ಹೊತ್ಕೋಬೇಕು. ಇನ್ನು 1 more ಸರ್ಪ್ರೈಸ್. ವಾವ್ ಮುದ್ದು ಇಷ್ಟೊಂದು ಸರ್ಪ್ರೈಸ್ ನನಗೆ. ಬೇಬಿ 1 more ಸರ್ಪ್ರೈಸ್. ಥ್ಯಾಂಕ್ ಯು. ನನಗೇನು ಸರ್ಪ್ರೈಸ್? ಅವನಿಗೆ ತಂದು ಕೊಟ್ರೆ ನನಗೆ ಸರ್ಪ್ರೈಸ್. ಕಿಚನ್ ಅಲ್ಲಿ ಬರ್ತಾನಿದೆ. ಮುದ್ದು ನಿಂಗೆ ಅಪ್ಪ ಇಷ್ಟೊಂದು ಸರ್ಪ್ರೈಸ್ ತಂದು ಕೊಡ್ತು, ನಂಗೆ ಏನು ತಂದು ಕೊಟ್ಲೆ? ಯಾರು ತಂದು ಕೊಟ್ಟಿದ್ದು ಮುದ್ದು? ಅಪ್ಪನಾ? A for apple. B for cat. ಬೇಬಿ ವಾಟರ್ ಕೊಡಿ ನಮಗೆ ಸ್ವಲ್ಪ. B for ಇದು. ಇದು B for ball. ಇದು ಇಂಡಿಯಾ ಮ್ಯಾಪ್ ಯಾರು? ಅವನ್ಗ ನನ್ಗ? ನನ್ಗ ಇದು ಬೇಬಿ. ವರ್ಲ್ಡ್ ಮ್ಯಾಪ್ ಬೇಕು ನನಗೆ ಇಂಡಿಯಾ ಮ್ಯಾಪ್ಗಿಂತ. ಸಿ ಇದೇನು? ಅದು C for cat. ಅದು ಇದು D for dog. ಇದು E for elephant. ಇದು ನೀನ್ ಹೇಳ್ಬೇಕು, ನಾನೇ ಕೇಳೋಣ.
ಅಂಟು ಇದು ಸಂಬಂಧ ಇದು hello ಇದು ಎಫ್ ಆರ್ ಇದು ಜಿ. ನೀನು ಹೇಳ್ಬೇಕು, ನಾನಲ್ಲ ಹೇಳೋದು. ಇದು ಇಲ್ಲಿ ಇಲ್ಲಿ ಏನದು? ಫಿಶ್ ಏನದು? ಅದನ್ನ ತಪ್ಪು ಕೋದ ನೇತಾಕ್ಬೇಕು. ಇಂಡಿಯಾ ಮ್ಯಾಪ್ ತಾನೇ ಅದು? ನೇತಾಕ